Hello friends, welcome to Yoga and Fitness channel. This is Chaitanya Reddy, certified yoga and fitness trainer. ಈ ವಿಡಿಯೋದಲ್ಲಿ ಹೆಲ್ದಿ ಆಗಿರೋ ಟೇಸ್ಟಿ ಆಗಿರೋ ಡ್ರೈ ಫ್ರೂಟ್ ಲಡ್ಡು ರೆಸಿಪಿನ ನೋಡೋಣ. ಅದಕ್ಕಿಂತ ಮುಂಚೆ ಅದ್ರ ಬೆನಿಫಿಟ್ಸ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತುಂಬ ಒಳ್ಳೆಯದು ಹೆಲ್ತ್ಗೆ. ಯಾರಾದರೂ ಇದನ್ನ ಡೈಲಿ ಒಂದು ಲಡ್ಡುನ ತಿನ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಿಂದ ನಮಗೆ ನ್ಯಾಚುರಲ್ ಸ್ವೀಟ್ನೆಸ್ಸು ಡೇಟ್ಸ್ ಮತ್ತು ಅಂಜೀರಿಂದ ಸಿಗುತ್ತೆ. ನಮಗೆ ಯಾವುದೇ ಥರ ಶುಗರು ಬೆಲ್ಲನ ಯೂಸ್ ಮಾಡೋದು ಬೇಡ. ಬನ್ನಿ ವಿಡಿಯೋ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ. ಪ್ಯಾನಲ್ಲಿ ಹೀಟ್ ಆದಮೇಲೆ ಗೀನ 1 ಸ್ಪೂನ್ ಗೀನ ಹಾಕಿ, ಗೀ ಮೆಲ್ಟ್ ಆದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಶು, ಆಲ್ಮಂಡು, ವಾಲ್ನಟ್ಸ್ ಆ್ಯಂಡ್ ಪಿಸ್ತಾನ ಹಾಕಿ ಲೋ ಫ್ಲೇಮಲ್ಲಿ ಬಿಸಿ ಮಾಡಿ. ಲೋ ಫ್ಲೇಮಲ್ಲಿ ಹಾಗೆ ಬಿಸಿ ಮಾಡಿ, ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಅದಾದಮೇಲೆ 2-3 ಮಿನಿಟ್ಸ್ ಅದಾದಮೇಲೆ ಎಲ್ಲ ಮಿಕ್ಸ್ಡ್ ಸೀಡ್ಸ್ನ ಅದ್ರಲ್ಲಿ ಹಾಕಿ. ಆ್ಯಂಡ್ ಇದರಲ್ಲಿ ನಾನು ಗಸಗಸೆ ಯೂಸ್ ಮಾಡಿದ್ದೀನಿ 2 ಟೇಬಲ್ ಸ್ಪೂನು ಸೀಡ್ಸ್ ಮತ್ತು ಗಸಗಸೆನ. ಆ್ಯಂಡ್ 2 ಸ್ಪೂನು ದ್ರಾಕ್ಷಿ, ಒಣ ದ್ರಾಕ್ಷಿನ ತಗೊಳ್ಳಿ. ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿನೇ ಹಾಕ್ಕೊಳ್ಳಿ. ನನಗೆ ಇದ್ರ ಸ್ವಲ್ಪ ತುಪ್ಪ ಬೇಕನ್ನಿಸ್ತಾ ಇದೆ, ಅದಕ್ಕೆ 1 ಸ್ಪೂನ್ ಮತ್ತೆ ತುಪ್ಪ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ಲೋ ಫ್ಲೇಮಲ್ಲೇ ಇದನ್ನು ಸಣ್ಣದಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಕ್ರಂಚಿಯಾಗಿ. ಅದು ಸ್ಮೆಲ್, ನಿಮ್ಮ ತುಪ್ಪ ಸ್ಮೆಲ್ಲು, ಡ್ರೈ ಫ್ರೂಟ್ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳಿ. ಆ್ಯಂಡ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ಚಿಕ್ಕ ಮಕ್ಕಳಿಗೆ ಬೇಕಾದರೆ ಕೋರ್ಸಾಗಿ ಮಿಕ್ಸಿ ಗ್ರೈಂಡರಲ್ಲಿ ಪೌಡ್ರು ಮಾಡಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಅದೇ ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದು ಬಿಸಿ ಆದಮೇಲೆ ಕಟ್ ಮಾಡಿರೋ ಅಂಜೀರು ಮತ್ತು ಸುಳಿದಿರೋ ಡೇಟ್ಸು, ಸೀಡ್ಲೆಸ್ ಡೇಟ್ಸ್ನ ಹಾಕಿ ಚೆನ್ನಾಗಿ ಕುಕ್ ಮಾಡಿ. ಹೇಗೆ ಅಂದರೆ ಅದು ಲೋ ಫ್ಲೇಮಲ್ಲೇ ಹೀಟ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಚೆನ್ನಾಗಿ ಕದಕ್ತಾ ಇರಿ. ಸಾಫ್ಟ್ ಪೇಸ್ಟ್ ಆಗೋವರೆಗೂ ನೀವು 3 to 5 ಮಿನಿಟ್ಸ್ ಅದನ್ನು ಸಾರ್ಟ್ ಮಾಡಬೇಕು. ಡೇಟ್ಸ್ ನಾನಿಲ್ಲಿ 500 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ 20ರಿಂದ 25 ಲಡ್ಡು ಈಸಿಯಾಗಿ ಮಾಡ್ಕೋಬೋದು. ಒಂದು ಸ್ಮಾಲ್ ಲೆಮನ್ ಸೈಜ್ ಲಡ್ಡು ಮಾಡ್ಕೋಬೋದು. ಚೆನ್ನಾಗಿ ಮ್ಯಾಶ್ ಮಾಡಿ ಫೈನ್ ಪೇಸ್ಟ್ ಆಗಬೇಕು. ನಿಮಗೆ ಈಗ ಕದಗಕ್ಕೆ ಟೈಮ್ ಬೇಕು ಅಂದರೆ ನೀವು ಮಿಕ್ಸಿ ಆದರೂ ಮಾಡ್ಕೋಬೋದು, ಗ್ರೈಂಡ್ ಮಾಡ್ಕೋಬೋದು. ತಣ್ಣಗಾದ್ಮೇಲೆ ಗ್ರೈಂಡರಲ್ಲಿ ಮಿಕ್ಸಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ. ನೆಕ್ಸ್ಟ್ ಅದನ್ನು ಇವಾಗ ಡ್ರೈ ಫ್ರೂಟ್ಸ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈಗ ಲೈಟಾಗಿ ಕೈಗೆ ತುಪ್ಪ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಡ್ರೈ ಫ್ರೂಟ್ಸ್ ಮತ್ತು ಆ ಡೇಟ್ಸ್ ಪೇಸ್ಟು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಡೇಟ್ಸಿಂದ, ಮತ್ತು ಅಂಜೀರಿಂದ ನಿಮಗೆ ಒಳ್ಳೆ ಫ್ಲೇವರು ಬರುತ್ತೆ. ಯಾವುದೇ ಥರ ಶುಗರು ಬೆಲ್ಲ ಇಲ್ಲಿ ಯೂಸ್ ಮಾಡಿಲ್ಲ. ನೋಡಿ, ರೆಡಿ ಆಗಿದೆ. ಇವಾಗ ಅದಕ್ಕೆ ಮತ್ತೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ಮಾಲ್ ಸೈಜ್ ಬಾಲ್ಸ್ನ ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ಒಳ್ಳೆ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ರಿಚ್ ಪ್ರೋಟೀನ್, ಐರನ್ ಮತ್ತು ಒಳ್ಳೆ ಫೈಬರ್, ಎಲ್ಲ ಥರದ ನ್ಯೂಟ್ರಿಷನಲ್ ವ್ಯಾಲ್ಯೂ ನಿಮಗೆ ಇದರಲ್ಲಿ ಸಿಗುತ್ತೆ. ಡೈಲಿ ಒಂದು ಲಡ್ಡುನ ನಾವು ತೊಗೊಂಡ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿದ್ರೆ ಇದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿ ಅದನ್ನು ಸಹ ನೀವು ಲಡ್ಡು ಶೇಪ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಟ್ರಾನ್ಸ್ಫರ್ ಇಂಟು ಸರ್ವಿಂಗ್ ಬೌಲ್. ಆ್ಯಂಡ್ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ 2 to 3 ವೀಕ್ಸ್ ನೀವು ಏನು ಕೆಡೋದಿಲ್ಲ, ಸ್ಟೋರ್ ಮಾಡಿಕೊಂಡು ಡೈಲಿ ಒಂದು ಲಡ್ಡುನ ತಿನ್ಬೋದು. ನಮ್ಮ ಬಾಡಿ ಫಿಟ್ನೆಸ್ಗೆ ಯೋಗ ಮತ್ತು ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟು, ಹಾಗೆ ಹೆಲ್ದಿ ಫುಡ್ಡು ಸಹ ನಮಗೆ ತುಂಬ ಇಂಪಾರ್ಟೆಂಟು.
ಈ ತರ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋ ರೆಸಿಪಿ ಮತ್ತೆ ಯೋಗ ಎಕ್ಸಸೈಸ್ಗೋಸ್ಕರ ನಮ್ಮ ಚಾನಲ್ನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.